ಬಸ್ ಡಿಕ್ಕಿಯಾದ ಪರಿಣಾಮ ಖಾಸಗಿ ಆಸ್ಪತ್ರೆಗೆ ಮಗುವನ್ನ ದಾಖಲು ಮಾಡುವ ಪ್ರಯತ್ನ ಮಾಡಿದ್ದಾರಾದರೂ ಕೂಡ ನಡು ರಸ್ತೆಯಲ್ಲೇ ಆ ಬಾಲಕಿಯ ಉಸಿರು ಚೆಲ್ಲಿದ್ಲು. ಸಿಗ್ನಲ್ ಬಳಿ ನಿಂತಿದ್ದಂತಹ ಬಾಲಕಿಗೆ ಎಲೆಕ್ಟ್ರಿಕ್ ಬಸ್ ಡಿಕ್ಕಿ ಹೊಡೆದಿದೆ ಅಂತ ಗೊತ್ತಾಗಿದೆ. ಬಾಲಕಿಗೆ ಡಿಕ್ಕಿ ಹೊಡೆದು ಬಸ್ ಚಾಲಕ ಅಲ್ಲಿಂದ ಕಾಲ್ ಕಿತ್ತಿದ್ದಾನೆ. ರಾಜಾಜಿನಗರ ಖಾಸಗಿ ಆಸ್ಪತ್ರೆಗೆ ಭುವನಳ ಮೃತದೇಹವನ್ನು ರವಾನೆ ಮಾಡಲಾಗಿದೆ. ಆಸ್ಪತ್ರೆ ಬಳಿ ಬಾಲಕಿಯ ಕುಟುಂಬಸ್ಥರ ಗೋಳಾಟ ಹೇಳತೀರದು. ಒಂದೊಂದೇ ಮಗು ಇದ್ದವ್ರ ಕಥೆ ಏನಾಗಬೇಕು, ಈ ರೀತಿ ಆಗ್ಬಿಟ್ರೆ ಹಲವಾರು ಕನಸುಗಳನ್ನ ಕಟ್ಕೊಂಡಿರ್ತಾರೆ ಮಗುವಿನ ಭವಿಷ್ಯದ ಕುರಿತಾಗಿ. ಸ್ಕೂಲ್ಗೆ ಹೋಗಿ ವಾಪಸ್ ಬರುತ್ತೆ ಅಂತ ಎದುರು ನೋಡ್ತಾ ಇದ್ದಂತಹ ಪೋಷಕರಿಗೆ ಈಗ ಮಗು ಜೀವಂತವಾಗಿಲ್ಲ ಅನ್ನುವಂತಹ ವಿಚಾರವನ್ನು ಅರಗಿಸ್ಕೊಳ್ಳೋದಾದ್ರೂ ಹೇಗೆ? ಹಿಂಗಾಗಿದೆ ಬನ್ನಿ ಅಂತ ಹೇಳ್ತಿದ್ದ ಹಾಗೆ ಅವರು ಒಂದು ರೀತಿ ಕುಸ್ತು ಬಿದ್ದು ಹೋಗಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳೀಧರ್. ಈ ಅಪಘಾತ ಹೇಗಾಯ್ತು? ತೀವ್ರ ಇಂಜುರಿ ಆಗಿತ್ತ ಮಗುಗೆ? ದಿವ್ಯ, ಏನಂದ್ರೆ ಸರಿಸುಮಾರು 12:30 1 ಗಂಟೆಯ ಆಸುಪಾಸಿನ ಸಂದರ್ಭದಲ್ಲಿ ಪಾಂಚಜನ್ಯ ಸ್ಕೂಲ್ ಏನಿತ್ತು, ಆ ಸ್ಕೂಲ್ನಿಂದ ಏನು ತರಗತಿಯನ್ನ ಮುಗಿಸ್ಕೊಂಡು ಬರ್ತಾ ಇದ್ದಂತ ಏನು ಬಾಲಕಿ ತನ್ನ ಸ್ನೇಹಿತರ ಜೊತೆಯಲ್ಲಿ ಸಿಗ್ನಲ್ ಅಲ್ಲಿ ರಸ್ತೆ ದಾಟ್ಲಿಕ್ಕೆ ನಿಂತಿರ್ತಾರೆ. ರಸ್ತೆ ದಾಟ್ಲಿಕ್ಕೆ ನಿಂತ ಸಂದರ್ಭದಲ್ಲಿ ಅತಿ ವೇಗದಲ್ಲಿ ಬಂದಂತ ಏನು ಎಲೆಕ್ಟ್ರಿಕ್ ಬಸ್ ಏನಿತ್ತು, ಎಲೆಕ್ಟ್ರಿಕ್ ಬಸ್ ಡಿಕ್ಕಿ ಹೊಡೆದ ಕಾರಣ ಈ ಸಾವು ಸಂಭವಿಸಿರುವಂತದ್ದು. ಅಂದ್ರೆ ಅದು ತುಂಬಾ ಡೌನ್ ಪೊಸಿಷನ್ ಅಲ್ಲಿ ಇತ್ತು. ಬಸ್ಸು ತುಂಬಾ ಸ್ಪೀಡ್ ಅಲ್ಲಿ ಇದ್ದಿದ್ದ ಕಾರಣ ರಸ್ತೆಯಲ್ಲಿದ್ದಂತ ವಿದ್ಯಾರ್ಥಿನಿ ತಕ್ಷಣದಲ್ಲೇ ಸಾವನ್ನು ಸಂಭವಿಸಿದೆ. ಯಾಕಂದ್ರೆ ಆಕೆಯ ಜೊತೆಯಲ್ಲಿ ಇನ್ನೂ 3-4 ಜನ ಏನು ವಿದ್ಯಾರ್ಥಿಗಳು ಕೂಡ ಇದ್ರು. ಅವರು ವಿದ್ಯಾರ್ಥಿಗಳಿದ್ದ ಸಂದರ್ಭದಲ್ಲಿ ಅದನ್ನ ಬಚಾವ್ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಯಾಕಂದ್ರೆ ಆತನ ಅತಿ ವೇಗ ಈ ಅಪಘಾತಕ್ಕೆ ಕಾರಣ ಅಂತ ಹೇಳಲಾಗ್ತಾರೆ. ಸದ್ಯಕ್ಕೆ ಪೊಲೀಸರು ಏನು ಬಸ್ಸನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಯಾವಾಗ ಅಪಘಾತ ಸಂಭವಿಸ ಬಳಿಕ ಆತ ಆ ವ್ಯಾನನ್ನ ಅಂದ್ರೆ ಬಸ್ಸನ್ನ ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಆತ ಯಾರು ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳುವಂಥದ್ದು ಮತ್ತು ಆತನ ವಿರುದ್ಧ ಕಾನೂನು ಪ್ರಕ್ರಿಯೆಗಳೇನಿತ್ತು ಆ ಪ್ರಕ್ರಿಯೆಗಳನ್ನ ಮಾಡ್ಲಿಕ್ಕೆ ಈಗ ಪೊಲೀಸರು ಮುಂದಾಗಿರುವಂತದ್ದು. ದಿವ್ಯಾ, ಅಂದ್ರೆ ಆಸ್ಪತ್ರೆಗೆ ಸಾಗಿಸೋ ಅಷ್ಟೊತ್ತಿಗಾಗ್ಲೇ ಡೆತ್ ಆಗಿತ್ತು ಅಂತನಾ? ಮತ್ತು ಈಗ ಪೋಷಕರೆಲ್ಲ ಆಸ್ಪತ್ರೆಯ ಬಳಿ ಬಂದಿರ್ತಾರೆ, ಏನ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಇದರ ಬಗ್ಗೆ? ದಿವ್ಯಾ, ಏನು ಮಗು ಸ್ಥಳದಲ್ಲೇ ಸಾವು ಸಂಭವಿಸಿರುವಂತದ್ದು. ಯಾಕಂದ್ರೆ ಅತಿ ವೇಗವಾಗಿ ಬಂದಂತ ಬಸ್ಸು ಆಕೆಯ ದೇಹದ ಮೇಲೆ ಹರಿದಿದೆ. ದೇಹದ ಮೇಲೆ ಹರಿದಂತ ಸಂದರ್ಭದಲ್ಲಿ ಅದನ್ನ ಬಚಾವ್ ಮಾಡ್ಲಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಆತ ಚಾಲಕ ಮಾಡಿದ್ದಾನೆ. ಚಾಲಕ ಮಾಡಿದ್ರು ಕೂಡ ಆತನ ನಿಯಂತ್ರಣಕ್ಕೆ ಬಸ್ ಸಿಗದೆ ಇದ್ದಂತ ಸಂದರ್ಭದಲ್ಲಿ ಆಕೆಯ ದೇಹದ ಮೇಲೆ ಬಸ್ ಹರಿದಿದೆ. ಬಸ್ ಹರಿದ ತಕ್ಷಣ ಸ್ಥಳದಲ್ಲೇ ಆಕೆ ಸಾವು ಸಂಭವಿಸಿರುವಂತದ್ದು. ಸಾವಾದ ಬಳಿಕ ಏನೋ ಸ್ಥಳೀಯ ಆಸ್ಪತ್ರೆಗೆ ಅಂದ್ರೆ ಆಕೆ ಯಾವಾಗ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಇದ್ರು ತಕ್ಷಣವೇ ಸ್ಥಳೀಯರೆಲ್ಲ ಕೂಡ ಆಕೆಯನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡ್ಲಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾರೆ. ಜೊತೆಗೆ ಆಕೆಯ ಜೊತೆಲಿ ಇದ್ದಂತ ಸ್ನೇಹಿತರು ಏನಿದ್ರು ಅವರಿಂದ ಅವರ ಪೋಷಕರನ್ನ ಕಾಂಟ್ಯಾಕ್ಟ್ ಮಾಡುವಂತ ಕೆಲಸಗಳು ಇವೆಲ್ಲನೂ ಕೂಡ ಮಾಡಿದ್ರು. ಆದ್ರೂ ಕೂಡ ಯಾವುದೇ ರೀತಿಯ ಸಾಧ್ಯತೆಗಳು ಆಗ್ಲಿಲ್ಲ. ಯಾಕಂದ್ರೆ ಸ್ಥಳದಲ್ಲೇ ಸಾವು ಸಂಭವಿಸಿದ್ರಿಂದ ಅಂತ ಆಕೆಯನ್ನ ಆಸ್ಪತ್ರೆಗೆ ಏನು ಸೇರಿಸಿ ಚಿಕಿತ್ಸೆಯನ್ನ ಕೊಡ್ಸುವಂಥದ್ದು, ಆಕೆಯನ್ನ ಬದುಕುವಂತ ಪ್ರಯತ್ನಗಳನ್ನ ಮಾಡುವಂಥದ್ದು ಯಾವ್ದು ಕೂಡ ಸದ್ಯಕ್ಕೆ ಆಗಿರ್ಲಿಲ್ಲ. ಆ ಸಂದರ್ಭದಲ್ಲಿ ಆಕೆಯನ್ನ ಏನೋ ಸಾವು ಸಂಭವಿಸಿದೆ ಅಂತ ಹೇಳಿ ವೈದ್ಯರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಈಗ ಮರಣೋತ್ತರ ಪರೀಕ್ಷೆಗೆ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ. ಸಿಗ್ನಲ್ ಬಳಿ ನಿಂತಿದ್ದಂತಹ ಶಾಲಾ ಬಾಲಕಿಯರು, ಆ ಪೈಕಿ ಒಂದು ಹುಡುಗಿಗೆ 9 ವರ್ಷದ ಭುವನ ಎಂಬ ಹುಡುಗಿಗೆ ಬಸ್ ಡಿಕ್ಕಿ ಹೊಡೆದಿದೆ. ವೇಗವಾಗಿ ಬಂದ BMTC ಬಸ್ ಆಕೆಯ ದೇಹದ ಮೇಲೆ ಹರಿದಿದೆ ಅನ್ನುವಂತಹ ವಿಚಾರ. ಆನಂತರ ತೀವ್ರ ರಕ್ತಸ್ರಾವದೊಂದಿಗೆ ಮಗು ಉಸಿರು ಚೆಲ್ಲಿದೆ. ಅದಾದ ನಂತರದಲ್ಲಿ ಆಸ್ಪತ್ರೆಗೆ ದಾಖಲಿಸೋ ಪ್ರಯತ್ನ ಆದರೂ ಕೂಡ ಅಷ್ಟೊತ್ತಿಗಾಗಲೇ ಡೆತ್ ಅಂತ ಗೊತ್ತಾಗಿದೆ. ಸದ್ಯ ಆಸ್ಪತ್ರೆಯ ಮುಂಭಾಗ ಪೋಷಕರ ಆಕ್ರಂದನ ಹೇಳತೀರದಾಗಿದೆ. ಚಾಲಕ ಯಾರು ಎತ್ತಾದೆಲ್ಲ ಇನ್ಫಾರ್ಮೇಷನ್ ಗೊತ್ತಾಗ್ಬಿಡುತ್ತೆ. ಯಾವ ಡಿಪೋಯಿಂದ ಎಷ್ಟೊತ್ತಿಗೆ ಬಸ್ ಹೊರಡ್ತು ಅನ್ನೋದರ ಆಧಾರದ ಮೇಲೆ ಅವ್ನು ಯಾರು ಅನ್ನೋದು ಗೊತ್ತಾಗುತ್ತೆ. ಬಟ್ ಆ ಮೊಮೆಂಟಲ್ಲಿ ನಾನಿದ್ದರೆ ಜನರ ಕೈಗೆ ಸಿಕ್ಕಿ ಒದೆ ತಿಂತೀನಿ ಅಂತ ಬಹುಶಃ ಆತ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೋ ಏನೋ ಗೊತ್ತಿಲ್ಲ. ಆರಂಭಿಕ ಹಂತದಲ್ಲಿ ಏನೋ ಒಂದು ಸಣ್ಣ ಪ್ರಯತ್ನವನ್ನು ಕೂಡ ಆತ ನಡೆಸಿದ್ದ ಇದನ್ನು ಅವಾಯ್ಡ್ ಮಾಡಲಿಕ್ಕೆ ಅನ್ನೋದು ಗೊತ್ತಾಗ್ತಾ ಇದೆಯಾದರೂ ಕೂಡ ಪೂರ್ಣ ಪ್ರಮಾಣದ ಮಾಹಿತಿ ಪೊಲೀಸ್ ತನಿಖೆಯಿಂದ ಅಷ್ಟೇ ಗೊತ್ತಾಗಬೇಕಾಗಿದೆ. ರಾಮಯ್ಯ ಆಸ್ಪತ್ರೆಗೆ ಬಾಲಕಿಯ ಮೃತದೇಹವನ್ನು ತೆಗೆದುಕೊಂಡು ಹೋಗಲಾಗಿದೆ. ರಾಜಾಜಿನಗರದ 1ನೇ ಬ್ಲಾಕ್ ಸಿಗ್ನಲ್ ಬಳಿ ಆಗಿರುವಂತಹ ದುರಂತ ಇದು. ಬಹಳಷ್ಟು 3-4 ಮಕ್ಕಳು ಆ ವಿದ್ಯಾರ್ಥಿನಿಯ ಜೊತೆಗಿದ್ದರು. ಅವರು ಸಹ ಪ್ಯಾನಿಕ್ ಆಗಿಬಿಟ್ರು. ಪೋಷಕರಿಗೆ ಫೋನ್ ಮಾಡೋ ಹೊತ್ತಿನಲ್ಲಿ ಅವರುಗಳ ಗಾಬರಿ ನೋಡಿದ್ರೆ ನಿಜವಾಗ್ಲೂ ಯಾರೇ ಆಗಲಿ ಆಕ್ಸಿಡೆಂಟ್ ಆದಾಗ ಹೇಗಾಗುತ್ತೆ ನೋಡ್ತಿದ್ದ ಹಾಗೆ. ನಮ್ಮ ಜೊತೆಗಿದ್ದವ್ರು ಹೀಗೆ ಡೆತ್ ಆಗೋದ್ರು ಅಂದರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರಿಂದ. ಮುರಳಿ, ಚಾಲಕ ಅಲ್ಲಿಂದ ಎಸ್ಕೇಪ್ ಆಗಿದ್ದು ಎಲ್ಲಿ ಜನರ ಕೈಗೆ ಸಿಕ್ಕಾಕೊಂಡು ಒದೆ ತಿಂತೀನಿ ಅನ್ನೋ ಕಾರಣಕ್ಕೋ ಅಥವಾ
ಬೇರೆ ಉದ್ದೇಶ ಇದೆಯೋ, ಅವ್ನು ಯಾರು ಅನ್ನೋದನ್ನು ಐಡೆಂಟಿಫೈ ಮಾಡೋದೇನು ಬಹಳ ಕಷ್ಟ ಇಲ್ಲ. ಡಿಪೋಯಿಂದ ಹೊರಟಿದ್ದು ಯಾರು ಏನು ಅಂತ ಗೊತ್ತಾಗುತ್ತಲ್ವಾ? ದಿವ್ಯಾ, ಖಂಡಿತವಾಗಿಯೂ. ಯಾಕೆಂದರೆ ಇವತ್ತು ಸರಿಸುಮಾರು 12:30 ಸಂದರ್ಭದಲ್ಲಿ ಅಪಘಾತ ಸಂಭವಿಸಿರುವಂಥದ್ದು. ಯಾಕೆಂದರೆ ಅದಕ್ಕಿಂತ ಮುಂಚಿತವಾಗಿ ನಾನು ಘಟನಾವಳಿ ಯಾವ ರೀತಿಯಲ್ಲಿ ಸಂಭವಿಸ್ತು, ಜೊತೆಗೆ ಬಸ್ ಯಾವ ಕಡೆಯಿಂದ ಬರ್ತಾ ಇತ್ತು ಮತ್ತು ಆ ವಿದ್ಯಾರ್ಥಿಗಳು ಯಾವ ಕಡೆ ಇದ್ರು ಅನ್ನೋದ್ರ ಬಗ್ಗೆ ನಿಮಗೆ ತೋರಿಸುವಂಥ ಪ್ರಯತ್ನಗಳನ್ನು ಮಾಡ್ತೀನಿ. ಇದು ರಾಜಾಜಿನಗರದ ಸಿಗ್ನಲ್. ಇದು ಈ ಸಿಗ್ನಲ್ನಲ್ಲಿ ಬಸ್ ಏನಿತ್ತು ಅಂದರೆ ಈಗ ಭುವನ ಸಾವು ಸಂಭವಿಸಿರುವಂಥ ಭುವನ ಏನಿದೆ, ಆಕೆಯ ಚಪ್ಪಲಿಗಳು ಕೂಡ ಇಲ್ಲೇ ಇದ್ದಾವೆ. ಯಾಕೆಂದರೆ ಆಕೆಯ ಮೇಲೆ ಬಸ್ ಹತ್ತಿದ ಸಂದರ್ಭದಲ್ಲಿ ಆಕೆಯ ಆ ಪರಿಸ್ಥಿತಿ ಯಾವ ರೀತಿ ಇತ್ತು ಅಂತ ಕೂಡ ನೀವು ಊಹಿಸ್ಬೋದು. ಯಾಕೆಂದರೆ ಈಗ ರಾಜಾಜಿನಗರದ ಸಿಗ್ನಲ್ ಏನಿದೆ, ಆ ಸಿಗ್ನಲ್ನಿಂದ ಆ ಕಡೆ ಸಿಗ್ನಲಲ್ಲಿ ಬಸ್ ಬಿಡುತ್ತೆ. ಬಸ್ ಬಿಟ್ಟ ತಕ್ಷಣವೇ ಅತಿ ವೇಗವಾಗಿ ಅಂದರೆ ತುಂಬ ಸ್ಪೀಡಾಗಿ ಬಂದಂಥ ಬಸ್ಸು ಏಕಾಏಕಿ ಬಂದು ಆಕೆಯ ಮೇಲೆ ಹತ್ತಿರುವಂಥದ್ದು. ಯಾಕೆಂದರೆ ಇದೇ ಸಿಗ್ನಲನ್ನು ದಾಟಬೇಕು. ಸಿಗ್ನಲನ್ನು ದಾಟೋಕ್ಕೋಸ್ಕರ ಈ ಮಹಾಲಕ್ಷ್ಮಿ ಲೇಔಟ್ ಕಡೆಯಿಂದ ಬರ್ತಾ ಇದ್ದಂಥ ಆ ನಾಲ್ಕೈದು ಜನ ವಿದ್ಯಾರ್ಥಿಗಳು ಅವರೆಲ್ಲರೂ ಕೂಡ ಒಟ್ಟಾಗಿ ಬಂದಿರ್ತಾರೆ. ಒಟ್ಟಾಗಿ ಬಂದ ಬಳಿಕ ಆಕೆಯನ್ನು ಏನೋ ತಕ್ಷಣವೇ ಬಸ್ಗೆ ಸಿಲುಕಿದ ತಕ್ಷಣವೇ ಆಕೆಯನ್ನು ಬದುಕಿಸುವಂಥ ಪ್ರಯತ್ನಗಳನ್ನು ಮಾಡುವಂಥದ್ದು. ಜೊತೆಗೆ ಸ್ಥಳೀಯರು ಕೂಡ ಸಾಕಷ್ಟು ಜನ ಇದ್ದಾರೆ. ಅವರನ್ನು ಕೇಳೋಣ ಏನಾಯಿತು ಅಂತ ಹೇಳಿ. ಸರ್, ಎಷ್ಟೊತ್ತಿಗೆ ಆಯಿತು, ಏನಾಯಿತು? ನೀವು 12 ಗಂಟೆಲಿ ನನಗೂ ಗೊತ್ತಿಲ್ಲ, ಯಾರೇ ಹೇಳಿದ್ರು ಸರ್ ಹಿಂಗೆ ಹುಡುಗಿ ದಾಟ್ಬೇಕಾರೆ ಬಸ್ಸು ಬಂತಂತೆ. ಅದು ಆರನೇ ಏನೂ ಇಲ್ಲವಲ್ಲ, ಇದು ಬ್ಯಾಟ್ರಿ ಗಾಡಿ ಅಲ್ವಾ, ಸಡನ್ನಾಗಿ ನುಗ್ಗಿದ್ದೆ. ಆ ಹುಡುಗಿ ಹಿಂಗೆ ಪಾಸ್ ಆಗೋಣ ಅಂತ ಆ ಡ್ರೈವರು ಎಗ್ರು ಬಿಟ್ಟಿದ್ದಾನೆ. ಬಸ್ ಬಿಟ್ಟು ಅಲ್ಲಿ ಬಸ್ಸು ಬಿಸ್ಬಿಟ್ಟು ಎಸ್ಕೇಪ್ ಆಗ್ಬಿಟ್ಟಿದೆ. ಬಸ್ ಬಿಟ್ಟು ಎಸ್ಕೇಪ್ ಆಗುತ್ತೆ ಅಲ್ಲೇ. ಆದರೆ ಆ ಸಂದರ್ಭದಲ್ಲಿ ಮಗುಗೆ ಏನಾದ್ರು ಜಾಸ್ತಿ ಏಟಾಗಿತ್ತ? ಜೊತೆಗೆ ಯಾರ್ಯಾರಿದ್ರು ಮಕ್ಕಳು? ಅವ್ರ ಅಕ್ಕ ತಂಗಿರು 3 ಜನ ಇದ್ರು ಅಂತೆ ಸರ್, ನನಗೂ ಗೊತ್ತಿಲ್ಲ. ನಾನು ಯಾರನ್ನ ಕೇಳ್ಕೊಂಡೆ ಹಿಂಗೆ ಬಂದೆ. ಕೇಳಿದ ತಕ್ಷಣ ಆ ಹುಡುಗಿಗೆ ಅವನು ಡ್ರೈವರು ಎಸ್ಕೇಪ್ ಆಗಿದೆ. ಅಂದರೆ ಸ್ಥಳೀಯರು ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇರೋ ಪ್ರಕಾರ ಸಿಗ್ನಲ್ಲು ಬಿಟ್ಟಂಥ ಸಂದರ್ಭದಲ್ಲಿ ಅತಿ ವೇಗವಾಗಿ ಬಸ್ಸು ಬಂತು. ಬಸ್ ಬಂದ ತಕ್ಷಣವೇ ಬಸ್ಸು ನಿಯಂತ್ರಣದಲ್ಲಿಲ್ಲ. 3-4 ಜನ ಅಂದರೆ ಅವರ ಸಹೋದರಿಯರು ಮತ್ತು ಸ್ನೇಹಿತರು ಎಲ್ಲರೂ ಕೂಡ ಇದ್ದರು. ಆಗ ಆ ಬಸ್ಸು ಆಕೆಯ ಮೇಲೆ ಹರಿದಿದೆ. ಆಕೆಯ ಮೇಲೆ ಹರಿದ ಬಳಿಕ ಆಕೆ ಸಾವನ್ನು ಸಂಭವಿಸುತ್ತೆ. ಯಾವಾಗ ಸಾವಾಗಿದೆ ಅಂತ ಗೊತ್ತಾಗುತ್ತೆ, ಸ್ಥಳೀಯರೆಲ್ಲರೂ ಕೂಡ ಆತನಿಗೆ ಏನು ಹಿಡ್ಕೊಳ್ಳುತ್ತಾರೆ, ಹೊಡಿತಾರೆ ಅಂತ ಹೇಳಿ ಆತ ಬಸ್ಸನ್ನು ಬಿಟ್ಟು ಇಲ್ಲಿಂದ ಎಸ್ಕೇಪ್ ಆಗಿರುವಂಥದ್ದು. ಈಗ ಸದ್ಯಕ್ಕೆ ಪೊಲೀಸರು ಅಂದರೆ ಮಲ್ಲೇಶ್ವರಂನ ಪೊಲೀಸರು ಈ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಆತ ಯಾರು ಏನು ಅನ್ನೋದ್ರ ಬಗ್ಗೆ ಪತ್ತೆ ಹಚ್ತಾ ಇರುವಂಥದ್ದು. ಆತನನ್ನು ಬಂಧನ ಕೂಡ ಮಾಡ್ತಾರೆ. ಆದರೆ ಅವರ ಪೋಷಕರೇನಿದ್ರು, ಪೋಷಕರಿಗೆ ವಿಚಾರ ತಿಳಿದೇ ಖಾಸಗಿ ಆಸ್ಪತ್ರೆಗೆ ಈಗಾಗಲೇ ಅವರೆಲ್ಲರೂ ಕೂಡ ಬಂದಿದ್ರು. ಈಗ ಮರಣೋತ್ತರ ಪರೀಕ್ಷೆಗೆ ವಿಕ್ಟೋರಿಯಾ ಆಸ್ಪತ್ರೆಗೆ ಮೃತದೇಹವನ್ನು ತೆಗೆದುಕೊಂಡು ಹೋಗಿರುವಂಥದ್ದು. ಜೊತೆಗೆ ಅಲ್ಲಿ ಕೂಡ ಸಾಕಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳುವಂಥ ಒಂದಷ್ಟು ಕೆಲಸಗಳನ್ನು ಕೂಡ ಈಗ ಪೊಲೀಸರು ಮಾಡ್ತಾ ಇರುವಂಥದ್ದು. ದಿವ್ಯಾ.